ರೇವಣಸಿದ್ದೇಶ್ವರ. ಈ ರೇವಣಸಿದ್ದೇಶ್ವರದಲ್ಲಿ ಅವ್ರದ್ದು ಕೊಲ್ಲಿ ಪಾಟಿ ಅಂತಕ್ಕಂಥ ಒಂದು, ನಾವು ಕೊಲ್ಲಿ ಪಾಟಿಯನ್ನು ಬಂದೀವಿ ಅಂತಕ್ಕಂಥದ್ದು ಬರ್ತದೆ. ಈ ಕೊಲ್ಲಿ ಪಾಟಿ ಅಂತಕ್ಕಂಥದ್ದು ಕೂಡ ಅಲ್ಲೇ ಬರ್ತದೆ. ಹೀಗಾಗಿ ಸೈವರ್ಸ್ ಏನು ರೂಟ್ ಇದೆ, ಅವರೇನು ಮಧ್ಯ ಭಾರತದಿಂದ ಅಂದರೆ ನರ್ಮದೆಯಿಂದ ಈ ಕಡೆ ಬರ್ತಾರೆ, ಅದ್ರ ಜೊತೆಗೆ ಆ ವಿಜನ್ ಕೂಡ ತೆಗೆದುಕೊಂಡು ಬರ್ತಾರೆ. ನರ್ ಮಾಧ ಅಂದರೆ ಗಂಡು ಹೆಣ್ಣು ಅಂತ. ನರ್ ಅಂದರೆ ಗಂಡು, ಮಾಧ ಅಂದರೆ ಹೆಣ್ಣು. ನರ್ ಮಾಧ ಅಲ್ಲಿ ಅದೇ ಶಿವಲಿಂಗನೇ ಇದೆ, ಅದ್ರ ಮೇಲೆ ರಾಯಲ್ ನಾಮ ಗೋಂಡವನ ಇದೆ. ಆ ಕಾನ್ಸೆಪ್ಟನ್ನು ಇಟ್ಕೊಂಡು, ಮತ್ತು ನಮ್ಮ ದೇಶದಲ್ಲಿ ತುಂಬ ಹಳೆ ಮಾನವ ಎಲ್ಲಿದ್ದ ಅಂದರೆ ನರ್ಮದದಲ್ಲಿ ಅಂತ ಹೇಳ್ತಾರೆ. ನರ್ಮದಾ ಮ್ಯಾನ್ ಅಂತ ಹೇಳ್ತಾರೆ. ನಮ್ಮ ಮಾನವನ ಉಗಮದ ಹಂತದಲ್ಲಿ ತುಂಬ ಹಿಂದೆ ಈ ದೇಶದಲ್ಲಿ ಮನುಷ್ಯ ಎಲ್ಲಿದ್ದ ಅಂತಂದರೆ ಅವನ ಪಳವಳಿಕೆಗಳ ಹಿನ್ನೆಲೆಯಲ್ಲಿ ನರ್ಮದಾ ಮ್ಯಾನ್ ಅಂತಾರೆ. ಲಕ್ಷಗಟ್ಟಲೆ ವರ್ಷಗಳಿಂದನೇ ಅಲ್ಲಿ ಅವನ ಅವಶೇಷಗಳು ಸಿಕ್ಕಿದ್ರು, ತಂದೆ ತಾಯಿಗಳು ಅಲ್ಲಿಂದ ಇಲ್ಲಿಗೆ ಬಂದರು ಅಂತಕ್ಕಂಥದ್ದು ಇದೆ. ಅದಕ್ಕೊಂದು ಪ್ರವರ್ ಕೂಡ ಈ ಭಾಗದಲ್ಲಿ ಕೇಳಿದ್ವಿ ನಾವು. ಪೈಲೆ ಚಿದ್ರಿ ಬಾದ್ ಬಿದ್ರಿ, ಸುದ್ರಿ ನೈಟು ಹುದ್ರಿ ಅಂತ ಇಂಥ ಒಂದು ಪದ ಈ ಭಾಗದಲ್ಲಿ ಬಳಕೆಯಲ್ಲಿದೆ. ಹೀಗಾಗಿ ಮೊದಲು ಚಿದ್ರಿ ಇದಿರ್ಬೋದು, ನೆಲೆಗೊಂಡಿರ್ಬೋದು, ನಂತರ ಹಂತದಲ್ಲಿ ಬಿದರಘಟ್ಟಕ್ಕೆ ಶಿಫ್ಟ್ ಆಗಿರ್ಬೋದು ಅಂತಕ್ಕಂಥದ್ದು ಕೂಡ ಇದೆ. ಅಥವಾ ಬಿದರಘಟ್ಟದಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಲಿಕ್ಕೆ. ಅಲ್ಲಿ ಮಣ್ಣಿನ ಕೋಟೆ ಇತ್ತು, ಈಗಲೂ ಇದೆ ನೋಡಲಿಕ್ಕೆ. ಮತ್ತು ಗೋಲ್ಕೊಂಡ ಏನಿದೆ, ಆ ಗೋಲ್ಕೊಂಡದಲ್ಲಿ ಕೂಡ ಹಳೇದೇನಿತ್ತು ಅದು ಮಣ್ಣಿನ ಕೋಟೆನೇ ಇತ್ತು. ಅಲ್ಲಿ ಒಬ್ಬ ಗೊಲ್ಲಗೊಂಡ ಅಂತ ಇದ್ದ, ಇಲ್ಲಿ ಬೊಮ್ಮಗೊಂಡ ಇದ್ದ ಅಂತಕ್ಕಂಥದ್ದು ಕೂಡ ಈ ಕಥೆಗಳು ನಾವು ಕೇಳಿದ್ದೀವಿ. ಅವರೆಲ್ಲ ಸಮಕಾಲೀನರು ಅಂತಕ್ಕಂಥದ್ದು. ಆ ಗೋಲ್ಕೊಂಡದಲ್ಲಿರ್ತಕ್ಕಂತಹ ಏನು ಕೈದಿಂದ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಎಷ್ಟು ಚಲೋ ಶಿಲ್ಪಿಕಾರೆಲ್ಲ ಎಷ್ಟು ಚಲೋ ಇವತ್ತಿಗೆ ಇಡೀ ಪ್ರಪಂಚದವ್ರು ಅಲ್ಲಿ ಬಂದು ನೋಡ್ತಾರೆ. ಅಂದ್ರೆ ಈ ಶರೀರಕ್ಕೆ ಬಸವಣ್ಣವ್ರ ದೇಹವೇ ದೇಗುಲ ಅಂತ ಕರೆದಾರ. ಇದು ಶರೀರ ಯಾರು ಸುದ್ದಿ ಇಟ್ಕೋತಾರ ಅವ್ರು ನಿಜಕ್ಕೂ ದೇವ್ರಿಗೆ ಪ್ರಿಯರಾಗ್ತಾರೆ. ಅದನ್ನು ಈ ಶರೀರ ಸುದ್ದಿ ಇಟ್ಕೊಂಬ ಮೂಲಕ ಸಾಧನೆಗಳಾಗಬೇಕು. ಇವತ್ತು ಇದು ಮಹಾತ್ಮ ಬೊಮ್ಮಗೊಂಡೇಶ್ವರ ಉತ್ಸವದಲ್ಲಿ ಒಂದೇ ಸಂಕಲ್ಪ, ಎಲ್ಲರೂ ಯಾರ್ಬಲ್ ಅದ ಅವರೆಲ್ಲರೇ ಯಾರ್ಬಲ್ ಚಟಗಳವ. ಇವತ್ತು ಈ ಉತ್ಸವದಾಗ ಏನಂತ ಸಂಕಲ್ಪ ಮಾಡೋದಂದ್ರೆ, ನನ್ನ ಬಲ್ಲಿ ಇರ್ತಕ್ಕಂಥ ದುರ್ಗುಣ, ದುಶ್ಚಟ, ಈ ಶರೀರ ಸುದ್ದಿ ಇಟ್ಕೊಂಡು ಯಾವುದೇ ಚಟಕ್ಕೆ ಬಲಿ ಆಗಲ್ದಂಗೆ ನನ್ನ ಜೀವನ ಗೈತೀನಿ ಅಂತಕ್ಕಂಥ ಸಂಕಲ್ಪ ಮಾಡಿದ್ರೆ ಅದು ಬೊಮ್ಮಗೊಂಡೇಶ್ವರಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತಕ್ಕಂಥ ಮಾತನ್ನು ತಿಳಿಸಿ. ಯಾಕಂದ್ರೆ ಈ ಶರೀರದಿಂದ ಎಲ್ಲ ಅದ. ಈ ಶರೀರ ಚಲೋ ಇದ್ದರೆ ಏನಾದರೂ ಸಾಧಿಸಬಹುದು. ಬಸವಣ್ಣವ್ರು ನಮ್ಮ ಬೊಮ್ಮಗೊಂಡೇಶ್ವರರದು ಇನ್ನು ಮಹಿಳಾ ದಿನಾಚರಣೆ, ಹೀಗೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಬೀದರ್ ನಗರದಲ್ಲಿ ಆಯೋಜನೆ ಮಾಡಿದ್ರು. ಅಲ್ಲಿ ಇದು ವಿಶೇಷವಾಗಿ ಅರ್ಥಪೂರ್ವ ಮೆರವಣಿಗೆ ಕೂಡ ಆಯಿತು. ಮೆರವಣಿಗೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಒಳ್ಳೆ ರೀತಿಯಲ್ಲಿ. ಯಾಕಂದರೆ ಮಹಾತ್ಮ ಬೊಮ್ಮಗೊಂಡವ್ರ ಬಗ್ಗೆ ನಮ್ಮ ಮೈತ್ರಿ ಸಾಗರು ಭಾಳ ವಿಶೇಷವಾಗಿ ಭಾಳ ಮನಸ್ಸಿಗೆ ಮುಟ್ಟಂಗೆ ಹೇಳಿದರು. ಇಲ್ಲಿ ಬೀದರ್ ಜಿಲ್ಲೆಯ ಇತಿಹಾಸ, ಕೋಟೆಯ ಇತಿಹಾಸ, ಅವ್ರು ಮಾಡಿದಂಥ ಚರಿಷ್ಮಗಳು, ರಾಜನಿಗೆ ಕೊಟ್ಟಂಥ ಮಗು, ಅದು ಬೆಳೆದು ಏನಾಯಿತು, ಯಾರೇನಾದರೂ, ಬೀದರ್ ಜಿಲ್ಲೆಗೆ ಹೆಸರು ಹೆಂಗೆ ಬಂತು, ಸಾಕಷ್ಟು ವಿಚಾರಗಳು ನಮಗೆ ತಿಳಿಲಾದ ವಿಚಾರಗಳೆಲ್ಲ ಹೇಳಿದರು. ನಾವು ಬೀದರ್ ಉತ್ಸವ ಮಾಡಿದಾಗಷ್ಟೇ ಬೊಮ್ಮಗೊಂಡವ್ರ ಕೆರೆಗೆ ಹೋಗ್ತಿದ್ದೆವು, ಹೋಗಿ ಬರ್ತೀವಿ. ಅವಾಗ ನಡೆದು ನಮಗೆ ಬೊಮ್ಮಗೊಂಡನ ಕೆರೆ ಅಂತ ಗೊತ್ತಾಯಿತು. ನಮ್ಮ ಬೀದರ್ ಜಿಲ್ಲೆ ಹೆಚ್ಚಿನ ಪ್ರಸಿದ್ಧಿಯಾಗಿ ಪ್ರಚಾರವಾಗಿ ಆ ಕೆರೆಯನ್ನು ನಮ್ಮ ಬೀದರ್ ಉತ್ಸವದಲ್ಲಿ ಭಾಳಷ್ಟು ಜನರಿಗೆ ಗೊತ್ತಾಯಿತು. ಬಟ್ ಅದಕ್ಕಿಂತ ಎಷ್ಟೇ 11ನೇ ಶತಮಾನದಲ್ಲಿ ಈ ಕೆರೆ ಇತ್ತು. ಮಹಾತ್ಮ ಬೊಮ್ಮಗೊಂಡವ್ರು ಈ ಕಡೆ ಈ ಭಾಗದಲ್ಲಿ ಇದ್ದರು, ಭಾಳಷ್ಟು ಜನರಿಗೆ ಒಳ್ಳೇದು ಮಾಡಿದರು, ಮತ್ತು ಭಾಳ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ತಮ್ಮ ಭಾಳಷ್ಟು ಚರಿಷ್ಮಗಳು ಕೂಡ ಆ ಸಮಯದಲ್ಲಿ ಮಾಡಿದ್ರಂಥ ಪುರಾವೆಗಳು ಕೂಡ ಮೈತ್ರಿ ಸಾಹೇಬರು ಕೂಡ ಹೇಳಿದರು. ಯಾಕಂದರೆ ಇಲ್ಲಿ ನಮ್ಮ ಮೈಲಾರಾಗಲಿ, ಕೆಲ ಪಾಪನಾಶ್ ಆಗಲಿ, ಗುರುನಾನಕ್ ಆಗಲಿ, ಇವೆಲ್ಲ ಹೆಂಗೆ ಝರಿಗಳು ಹೇಳಿದ್ರಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ನೀರಿನ ಹೊಳೆಹರು ಭಾಳ ಅದ. ಮತ್ತು ಬೀದರ್ದ ಕೇಜ್ ಕೂಡ ಬೀದರ್ದಾಗ ಇಲ್ಲ ಅದ. ಅಂಥ ಬೀದರ್ಲಿಂದು ಗೋಲ್ಕೊಂಡ ಬಗ್ಗೆ ಹೇಳಿದರು ನಮ್ಮ ಮೈತ್ರಿ. ಬೀದರ್ಲಿಂದ ಗೋಲ್ಕೊಂಡ ಕೂಡ ಆಗ ರಸ್ತೆ ಇತ್ತಂತ ನಮ್ಮ ಪುರಾವೆಗಳಲ್ಲಿ ಅವ. ಬೀದರ್ಲಿಂದ ಹೈದರಾಬಾದ್ ಗೋಲ್ಕೊಂಡ ಫೋರ್ಟ್ ಕೂಡ ಒಳಗಿನ ಒಂದು ಗುಹೆಯನ್ನು ಆದಿದೆ. ನಾವು ಸಣ್ಣವಾಗಲ್ಲಿ ಆಡ್ಲಕ್ಕೆ ಹೋಗ್ತಿದ್ದೇವೆ ಎಲ್ಲರೂ. ನೀವೆಲ್ಲರೂ ಆಡಿದಲ್ಲೇ 7ನೇ 8ನೇ 9ನೇ 10ನೇ ಅಲ್ಲೇ ಕುಂತು ನಾವು ಓದಿದ್ದೆವು. ಭಾಳ ಜನ ಅಲ್ಲೇ ಕುಂತು ಓದಿರಿ, ಆಟ ಆಡಿರಿ, ಎಲ್ಲವನ್ನೇ ಅಲ್ಲಿ ಬೀದರ್ ಫೋರ್ಟ್ದಾಗ ನಾವೆಲ್ಲರೂ ಹೋಗ್ತಾ ಇರ್ತೇವೆ ಚಿಕ್ಕಂದಿದ್ದಾಗ. ಅದಕ್ಕೆ ಅವಾಗ ನಾವು ಕೇಳ್ತಿದ್ದೆವು, ಇಲ್ಲಿಂದ ಬೀದರ್ಲಿಂದ
ಹೈದರಾಬಾದ್ ಖಾದಿ ಅದ ಹಿಂಗದ ಅಂತ ನಾವು ಕೇಳ್ತಿದ್ದೇವೆ. ಅದಕ್ಕೆ ಹಿಂದಿನಂತ ಸರ್ ಗುಫಾ ಬೀದರ್ ಸೆ ಹೈದರಾಬಾದ್ ಗುಫಾ ಅಂತಿರು. ಅದಕ್ಕೆ ನಾವು ಎಷ್ಟು ಚಿಕ್ಕವನಿದ್ದಾಗ ಆಸಕ್ತಿಲಿಂದ ಕೇಳ್ತಿದ್ದೇವೆ. ಆಸಕ್ತಿ ಮತ್ತೆ ಎಲ್ಲರಿಗೂ ಬರಬೇಕು. ನಮ್ಮ ಸಂಸ್ಕೃತಿ ಸಭ್ಯತೆ ಬಗ್ಗೆ, ನಮ್ಮ ಸನಾತನ ಧರ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಹೆಚ್ಚಿನ ಆಸಕ್ತಿ ಇರಬೇಕು. ಇವತ್ತಿನ ಆಸಕ್ತಿ ಹಲವಾರು ಪವಾಡ ಮಾಡಿರುವಂತಹ ಪುಣ್ಯ ಪುರುಷ, ಕೊಂಡ ಸಮಾಜಕ್ಕೆ ದಿಟ್ಟ ನೆಲೆಯನ್ನ ಒದಗಿಸಿಕೊಟ್ಟಂತಹ ಪುರುಷ, ಸುಲ್ತಾನ ಬಹುಮನಿ ಸುಲ್ತಾನರಿಗೆ ಹಾಗೂ ಅವರ ಸೈನಿಕರಿಗೆ ನೀರನ್ನ ಕುಡಿಸಿದಂತಹ ಮಹಾನ್ ಪುರುಷ. ಇಂತಹ ಮಹಾನ್ ಪುರುಷರ ಒಂದು ನಮ್ಮ ಈ ಭಾಗದ ಜನರಿಗೆ ಎಸ್ಟಿ ಪ್ರಮಾಣ ಪತ್ರ ಸಿಗಲಿಕ್ಕೂ ಕೂಡ ಮಹಾತ್ಮ ಬೊಮ್ಮಗೊಂಡೇಶ್ವರರೇ ಕಾರಣ ಅನ್ನುವಂತಹ ಅಂಶ ಒಳಗೊಂಡಂತಹ ಪುಸ್ತಕವನ್ನ ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರ ಅಮೃತ ಹಸ್ತದಿಂದ ರಚಿತವಾಗಿದೆ. ಅದು ಇಂದು ಈ ಬೊಮ್ಮಗೊಂಡೇಶ್ವರರ ಉತ್ಸವದ ನಿಮಿತ್ತವಾಗಿ ಕರ್ನಾಟಕ ಸರ್ಕಾರದ ಮಾಜಿ ಸಭಾಪತಿಗಳಾಗಿರುವಂತಹ ರಂಗನಾಥರಾವ್ ಮಲ್ಕಾಪುರಣ್ಣನವರು ಹಾಗೂ ಭಾರತಿ ಹಿರೇಮಠದ ಪೂಜ್ಯರಾಗಿರುವಂತಹ ಗುರುಬಸವ ಭಟ್ಟದಿಯವರು ಹಾಗೂ ಸಮಾಜದ ಹಿರಿಯ ಮುಖಂಡರಾಗಿರುವಂತಹ ಪಂಡಿತ್ ಚಿತ್ರಿಯವರು ಹಾಗೂ ಬಸವರಾಜ್ ಧಲ್ಲೂರವರು ಪೂಜ್ಯರು ಹಾಗೂ ಬಾಳಪ್ಪ ಅಡಸಾರೆ ಅವರು, ಅಮೃತರಾವ್ ಚಿಂಕೋಡೆ ಅಣ್ಣನವರು, ಹೀಗೆ ಗಣ್ಯರ ಸಮ್ಮುಖದಲ್ಲಿ ಕೃತಿ ಬಿಡುಗಡೆ ಆಗ್ತಾ ಇರುವುದು ಅತ್ಯಂತ ಸಂತೋಷದ ವಿಷಯವಾಗಿದ್ದು ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರಿಗೆ ಆತ್ಮೀಯವಾಗಿ ಗೌರವ ಸಮರ್ಪಣೆ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಸಾಂಸ್ಕೃತಿಕ ವೀರ ಬೊಮ್ಮಗೊಂಡೇಶ್ವರರ ಕೃತಿ ಬಿಡುಗಡೆ ಆಗ್ತಾ ಇದೆ ಅಂತಂದ್ರೆ ಬಹಳ ಸಂತೋಷದ ವಿಷಯ. ಈ ಒಂದು ಪುಸ್ತಕದಲ್ಲಿ ಬೊಮ್ಮಗೊಂಡೇಶ್ವರರ ಬದುಕು, ಜನಪದ ಕಥೆಗಳು ಹಾಗೂ ಅಹಿತ್ಯಗಳು, ಬೊಮ್ಮಗೊಂಡೇಶ್ವರರ ಪವಾಡಗಳು, ಬೊಮ್ಮಗೊಂಡೇಶ್ವರರ ಕೆರೆ, ದೇವಾಲಯ ಹಾಗೂ ಮೂರ್ತಿಗಳು, ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು, ಜನಪದ ಮೇಲೆ ಬೀರಿದಂತಹ ಪ್ರಭಾವಗಳು, ಹೀಗೆ ಹಲವಾರು ಅಂಶಗಳ ಒಳಗೊಂಡಂತಹ ಒಂದು ಸಾಂಸ್ಕೃತಿಕ ವೀರ ಬೊಮ್ಮಗೊಂಡೇಶ್ವರ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದ್ದು, ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪದಾಧಿಕಾರಿಗಳಿಗೂ ಕೂಡ ಆತ್ಮೀಯವಾದ ಸನ್ಮಾನವನ್ನ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಪರವಾಗಿ ನಡೀತಾ ಇದೆ ಬಂಧುಗಳೇ. ಈ ಒಂದು ಪುಸ್ತಕವನ್ನ ಸದಾಶಿವನುಡಿಯನ್ನ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರು, ಕಲಾ ನಿಕಾಯದ ಡೀನರು, ಬೀದರ್ ವಿಶ್ವವಿದ್ಯಾಲಯ ಬೀದರ್, ಈ ಕೃತಿ ಏನಿದೆಯಲ್ಲ ಅದರ ಸಂದರ್ಭಕ್ಕೆ ಉಚಿತವಾಗಿರುವಂತಹ ಒಂದು ಶೀರ್ಷಿಕೆ, ಅರ್ಥಪೂರ್ಣವಾದಂತಹ ಒಂದು ಶೀರ್ಷಿಕೆ. ಮಹಾತ್ಮ ಬೊಮ್ಮಗೊಂಡೇಶ್ವರರು ನಮ್ಮ ಕಾಲದಲ್ಲಿ, ನಮ್ಮ ಕಣ್ಣೆದುರು, ನಮ್ಮ ಮಣ್ಣಿನಲ್ಲಿ ಇದ್ದು ನೌಕರ ಸಂಘ, ಯಾಕಂದ್ರೆ ಇದು